ನಮಸ್ಕಾರ. ಬ್ರಹ್ಮಾಂಡದ ರಹಸ್ಯಗಳನ್ನು ಭೇದಿಸುವ ಕುತೂಹಲ ಯಾರಿಗೆ ತಾನೇ ಇರೋದಿಲ್ಲ ಅಲ್ವಾ? ಖಂಡಿತ. ಅದರಲ್ಲೂ ಕೆಲವು ಐಡಿಯಾಗಳು ನಮ್ಮನ್ನು ಮತ್ತೆ ಮತ್ತೆ ಯೋಚನೆ ಮಾಡೋ ಹಾಗೆ ಮಾಡ್ತವೆ. ಹೌದು. ಅಂಥದ್ದೇ ಒಂದು ಮಾತು ಅಂದ್ರೆ ನಿಕೋಲಾ ಟೆಸ್ಲಾ ಅವರದ್ದು. ನೀವು ಬ್ರಹ್ಮಾಂಡದ ರಹಸ್ಯಗಳನ್ನು ಕಂಡುಹಿಡಿಯಲು ಬಯಸಿದರೆ ಶಕ್ತಿ, ಆವರ್ತನ ಮತ್ತು ಕಂಪನದ ದೃಷ್ಟಿಯಿಂದ ಯೋಚಿಸಿ. ಆ ಇದು ತುಂಬಾ ಪ್ರಸಿದ್ಧವಾದ ಹೇಳಿಕೆ. ಕೇಳೋಕೆ ಸರಳ ಅನ್ಸಿದ್ರೂ ಇದರ ಹಿಂದೆ ಒಂದು ದೊಡ್ಡ ಫಿಲೋಸಫಿನೇ ಇದೆ ಅಂತ ಕೆಲವರು ನಂಬುತ್ತಾರೆ. ಕರೆಕ್ಟ್. ಇವತ್ತು ನಾವು ಚರ್ಚೆ ಮಾಡ್ತಿರೋದು ಅಂಥದ್ದೇ ಒಂದು ವಿಷಯದ ಬಗ್ಗೆ. ನಮ್ಮ ಕೇಳುಗಲೊಬ್ರು ಕೆಲವು ಆಕರಗಳನ್ನ ಹಂಚಿಕೊಂಡಿದ್ದಾರೆ. ಮುಖ್ಯವಾಗಿ ದಿ ಫ್ರೀಕ್ವೆನ್ಸಿ ಆಫ್ ರಿಯಾಲಿಟಿ ಅನ್ನೋ ಪುಸ್ತಕ. ಈ ಪುಸ್ತಕ ಮತ್ತು ಸಂಬಂಧಪಟ್ಟ ಲೇಖನಗಳು ಹೇಳೋದು ಟೆಸ್ಲಾ ಅವರ ಮಾತನ್ನೇ ಆಧರಿಸಿ ನಮ್ಮ ವಾಸ್ತವವನ್ನು ನಾವೇ ರೂಪಿಸ್ಕೊಳ್ಬಹುದು ಅಂತ. ಸರಿ. ಅಂದ್ರೆ ಇದು ಲಾ ಆಫ್ ಅಟ್ರಾಕ್ಷನ್ ತರಹದ ಒಂದು ಐಡಿಯಾನಾ? ಹೌದು, ಸ್ವಲ್ಪ ಮಟ್ಟಿಗೆ ಹಾಗೇ ಇದೆ. ಆದ್ರೆ ಇದು ಸ್ವಲ್ಪ ಬೇರೆ ಆಯಾಮವನ್ನು ಕೊಡುತ್ತೆ. ಇದು ನಿಜವೇ? ಇದರ ಹಿಂದಿನ ತರ್ಕವೇನು? ಬನ್ನಿ ಇದರ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ. ಖಂಡಿತ. ಸರಿ, ಹಾಗಾದ್ರೆ ಮೊದಲು ಇದರ ಮೂಲಕ್ಕೆ ಹೋಗೋಣ. ಈ ಶಕ್ತಿ, ಆವರ್ತನ, ಕಂಪನ ಅಂದ್ರೆ ಏನು? ಈ ಪುಸ್ತಕದ ಪ್ರಕಾರ ಈ ಬ್ರಹ್ಮಾಂಡದಲ್ಲಿರೋ ಪ್ರತಿಯೊಂದು ವಸ್ತು, ಒಂದು ಕಲ್ಲಿನಿಂದ ಹಿಡಿದು ನಮ್ಮ ಯೋಚನೆಗಳವರೆಗೆ, ಎಕ್ಸಾಕ್ಟ್ಲಿ, ಎಲ್ಲವೂ ಮೂಲತಃ ಶಕ್ತಿಯಿಂದಲೇ ಮಾಡಲ್ಪಟ್ಟಿದೆ. ಮತ್ತು ಈ ಶಕ್ತಿ ಸುಮ್ಮನೆ ಕೂತಿಲ್ಲ. ಅದು ಸದಾ ಒಂದಲ್ಲ ಒಂದು ರೀತಿಯಲ್ಲಿ ಕಂಪಿಸ್ತಾನೇ ಇರುತ್ತೆ. ಅಂದ್ರೆ ವೈಬ್ರೇಟ್ ಆಗ್ತಾನೆ ಇರುತ್ತೆ. ಹೌದು, ಪ್ರತಿಯೊಂದಕ್ಕೂ ತನ್ನದೇ ಆದ ಒಂದು ಫ್ರೀಕ್ವೆನ್ಸಿ ಇದೆ ಅಂತ. ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಒಂದು ಒಳ್ಳೆ ಉದಾಹರಣೆ ಕೊಡ್ತಾರೆ. ರೇಡಿಯೋ ಸ್ಟೇಷನ್ಗಳದು ಅಲ್ವಾ? ಹೌದು. 98.3 ಎಫ್ಎಂನಲ್ಲಿ ಒಂದು ಹಾಡ್ ಬರ್ತಾ ಇದ್ರೆ 92.7 ಎಫ್ಎಂನಲ್ಲಿ ಬೇರೆಯೇ ಕಾರ್ಯಕ್ರಮ ಇರುತ್ತೆ. ನಮ್ಗೆ ಬೇಕಾದ ಹಾಡು ಕೇಳಬೇಕಂದ್ರೆ ನಮ್ಮ ರೇಡಿಯೋವನ್ನು ಸರಿಯಾದ ಫ್ರೀಕ್ವೆನ್ಸಿಗೆ ಟ್ಯೂನ್ ಮಾಡ್ಲೇಬೇಕು. ಸರಿ. ಈ ಸಿದ್ಧಾಂತದ ಪ್ರಕಾರ ನಮ್ಮ ಜೀವನದ ಪ್ರತಿಯೊಂದು ಅನುಭವಕ್ಕೂ, ಅಂದ್ರೆ ಯಶಸ್ಸು, ಸಂತೋಷ, ಆರೋಗ್ಯ ಎಲ್ಲದಕ್ಕೂ ಒಂದೊಂದು ನಿರ್ದಿಷ್ಟ ಫ್ರೀಕ್ವೆನ್ಸಿ ಇರುತ್ತಂತೆ. ಹೌದು, ಈ ರೇಡಿಯೋ ಅನಾಲಜಿ ತುಂಬಾ ಚೆನ್ನಾಗಿದೆ. ಆದ್ರೆ ಇಲ್ಲಿ ಒಂದು ಪ್ರಮುಖ ಪ್ರಶ್ನೆ ಬರುತ್ತೆ. ಏನು? ಈ ಆಕಾರಗಳು ಇನ್ನಲ್ಲೇ ಕೇವಲ ಒಂದು ಫಿಲಾಸಫಿ ಅಂತ ಹೇಳೋದಿಲ್ಲ. ಬದಲಿಗೆ ಇದಕ್ಕೂ ಕ್ವಾಂಟಮ್ ಭೌತಶಾಸ್ತ್ರಕ್ಕೂ ಸಂಬಂಧ ಕಲ್ಪಿಸೋಕೆ ಪ್ರಯತ್ನಿಸ್ತವೆ. ಓ ಹೌದಾ? ಆದ್ರೆ ನಾವು ಒಂದು ವಿಷಯವನ್ನ ಸ್ಪಷ್ಟಪಡಿಸ್ಕೋಬೇಕು. ಕ್ವಾಂಟಮ್ ಭೌತಶಾಸ್ತ್ರದಲ್ಲಿ ಕಂಪನ ಅಥವಾ ಶಕ್ತಿ ಅನ್ನೋ ಪದಗಳಿಗೆ ಒಂದು ನಿರ್ದಿಷ್ಟ ವೈಜ್ಞಾನಿಕ ಅರ್ಥವಿದೆ. ಸರಿ. ಆದ್ರೆ ಈ ಪುಸ್ತಕಗಳಲ್ಲಿ ಅದನ್ನ ಒಂದು ರೂಪಕವಾಗಿ ಅಂದ್ರೆ ಮೆಟಫರ್ ಆಗಿ ಬಳಸ್ತಾ ಇದ್ದಾರೆ. ನಮ್ಮ ಆಂತರಿಕ ಸ್ಥಿತಿಯನ್ನ ವಿವರಿಸಲು ವೈಜ್ಞಾನಿಕ ಪದಗಳನ್ನ ಎರವಲು ಪಡೆದ ಹಾಗೆ. ಇದು ತುಂಬಾ ಮುಖ್ಯವಾದ ಪಾಯಿಂಟ್. ಅಂದ್ರೆ ಟೆಸ್ಲಾ ಅವರ ಈ ಹೇಳಿಕೆ ಅವರ ವೈಜ್ಞಾನಿಕ ಸಂಶೋಧನೆಯ ನೇರ ಫಲಿತಾಂಶವೋ ಅಥವಾ ಅವರ ವೈಯಕ್ತಿಕ ತತ್ವಶಾಸ್ತ್ರವೋ ಅನ್ನೋದನ್ನ ಈ ಪುಸ್ತಕಗಳು ಸ್ಪಷ್ಟಪಡಿಸೋದಿಲ್ಲ ಅಲ್ವಾ? ಖಂಡಿತ. ಅವರು ಟೆಸ್ಲಾ ಅವರ ಹೆಸರನ್ನ ಒಂದು ಸ್ಫೂರ್ತಿಯಾಗಿ ಬಳಸ್ಕೊಳ್ತಾರೆ ಅಷ್ಟೇ. ಇದೊಂದು ಸಾಬೀತಾದ ವೈಜ್ಞಾನಿಕ ಸಿದ್ಧಾಂತ ಅಂತ ಎಲ್ಲೂ ಹೇಳೋದಿಲ್ಲ. ಹಾಗಾದ್ರೆ ನಾವಿದನ್ನ ಒಂದು ಮನೋವೈಜ್ಞಾನಿಕ ಚೌಕಟ್ಟಿನಲ್ಲಿ ನೋಡೋದು ಸರಿ? ಹೌದು, ಹೆಚ್ಚು ಸೂಕ್ತ. ಈ ಪುಸ್ತಕದ ಮುಖ್ಯವಾದವೇನು ಅಂದ್ರೆ, ನೀವು ಬಯಸುವ ವಾಸ್ತವದ ಆವರ್ತನಕ್ಕೆ ನಿಮ್ಮನ್ನು ನೀವು ಹೊಂದಿಸ್ಕೊಂಡ್ರೆ ಆ ವಾಸ್ತವವನ್ನು ನೀವು ಪಡಿಬಹುದು. ಇದರರ್ಥ ನಮ್ಮ ವಾಸ್ತವ ಅನ್ನೋದು ಹೊರಗಿನಿಂದ ನಮ್ಮ ಮೇಲೆ ಹೇರಲ್ಪಟ್ಟ ಸ್ಥಿರವಾದ ವಿಷಯವಲ್ಲ. ಬದಲಿಗೆ ನಾವು ನಮ್ಮ ಆಂತರಿಕ ಸ್ಥಿತಿಯನ್ನ ಅಂದ್ರೆ ನಮ್ಮ ಕಂಪನವನ್ನ ಬದಲಾಯಿಸುವ ಮೂಲಕ ಪ್ರಭಾವ ಬೀರುವುದು ಅಂತ. ಓಕೆ, ಈ ಆವರ್ತನಕ್ಕೆ ಹೊಂದಿಸಿಕೊಳ್ಳುವುದು ಅನ್ನೋದು ಕೇಳಲಿಕ್ಕೆ ಸರಿ. ಆದ್ರೆ ನಿಜ ಜೀವನದಲ್ಲಿ ಇದನ್ನ ಮಾಡೋದೇಗೆ? ಸುಮ್ನೆ ಕೂತು ಯೋಚನೆ ಮಾಡಿದ್ರೆ ಆಡುತ್ತಾ? ಏನಾದ್ರೂ ಆಕ್ಷನ್ ಪ್ಲಾನ್ ಕೊಟ್ಟಿದಾರಾ? ಖಂಡಿತ. ಅದಕ್ಕೊಂದು ಸ್ಪಷ್ಟವಾದ 2 ಹಂತದ ಪ್ರಕ್ರಿಯೆಯನ್ನೇ ವಿವರಿಸಲಾಗಿದೆ. ಓಕೆ, ಮೊದಲನೇ ಹಂತ ಏನು? ಮೊದಲನೇ ಹಂತ ನಿಮ್ಮ ಗುರುತನ್ನು ವ್ಯಾಖ್ಯಾನಿಸುವುದು. ಅಂದ್ರೆ ನನಗೆ ಒಂದು ಕಾರ್ ಬೇಕು ಅಂತ ಯೋಚಿಸೋದಲ್ಲ. ಬದಲಿಗೆ ಈ ಪುಸ್ತಕ ಕೇಳೋದು, ನೀವು ಯಾರು, ನೀವು ಏನಾಗಲು ಬಯಸುತ್ತೀರಿ ಅಂತ. ಉದಾಹರಣೆಗೆ, ಒಬ್ಬ ಯಶಸ್ವಿ ಉದ್ಯಮಿಯಾಗಬೇಕು ಅಂತ ನಿಮ್ಮ ಆಸೆ ಆಗಿದ್ರೆ ಸರಿ, ನೀವು ಬಯಸಬೇಕಾದದ್ದು ಆ ಯಶಸ್ಸಿನ ಫಲಗಳನ್ನಲ್ಲ, ಬದಲಿಗೆ ನಾನೊಬ್ಬ ಯಶಸ್ವಿ ಉದ್ಯಮಿ ಅನ್ನೋ ಗುರುತನ್ನ. ನಿಮ್ಮ ಐ ಆಮ್ ಸ್ಟೇಟ್ಮೆಂಟ್ ಏನಾಗಿರಬೇಕು ಅನ್ನೋದನ್ನ ಮೊದಲು ನಿರ್ಧರಿಸಬೇಕು. ಇದು ನಿಜವಾಗೂ ಯೋಚನೆ ಮಾಡೋ ರೀತಿಯನ್ನೇ ಬದಲಾಯಿಸತ್ತೆ ಅಲ್ವಾ? ನಾವು ಸಾಮಾನ್ಯವಾಗಿ ನನಗೇನು ಬೇಕು ಅಂತ ಯೋಚನೆ ಮಾಡ್ತೀವಿ, ನಾನು ಯಾರಾಗಬೇಕು ಅಂತ ಯೋಚಿಸೋದಿಲ್ಲ. ಕರೆಕ್ಟ್. ಸರಿ, ಈ ಗುರುತನ್ನು ನಿರ್ಧರಿಸದ್ಮೇಲೆ ಮುಂದಿನ ಹಂತವೇನು?
ಮುಂದಿನ ಮತ್ತು ಅತ್ಯಂತ ನಿರ್ಣಾಯಕ ಹಂತ ಅಂದ್ರೆ ನಿಮ್ಮ ಆಲೋಚನೆಗಳು, ಮಾತುಗಳು ಮತ್ತು ಕ್ರಿಯೆಗಳನ್ನ ನೀವು ನಿರ್ಧರಿಸಿದ ಹೊಸ ಗುರುತಿಗೆ ಹೊಂದಿಸುವುದು. ಆಲೋಚನೆ, ಮಾತು, ಕ್ರಿಯೆ 3. ಹೌದು, ಈ ಮೂರರ ನಡುವೆ ಸಾಮರಸ್ಯ ಇರಲೇಬೇಕು ಅಂತ ಈ ಸಿದ್ಧಾಂತ ಹೇಳುತ್ತೆ. ನೀವು ನಾನೊಬ್ಬ ಆರೋಗ್ಯವಂತ ವ್ಯಕ್ತಿ ಅಂತ ನಿಮ್ಮ ಗುರುತನ್ನು ನಿರ್ಧರಿಸಿದರೆ ನಿಮ್ಮ ಯೋಚನೆಗಳು ಆರೋಗ್ಯದ ಬಗ್ಗೆ ಇರಬೇಕು, ನಿಮ್ಮ ಮಾತುಗಳು ಅದನ್ನೇ ಪ್ರತಿಬಿಂಬಿಸಬೇಕು. ಮತ್ತು ಮುಖ್ಯವಾಗಿ ನಿಮ್ಮ ಕ್ರಿಯೆಗಳು ಅಂದ್ರೆ ಆಹಾರ, ವ್ಯಾಯಾಮ ಅದಕ್ಕೆ ಪೂರಕವಾಗಿರಬೇಕು. ಒಂದ್ ನಿಮಿಷ. ಆಲೋಚನೆ, ಮಾತು, ಕ್ರಿಯೆ ಒಂದೇ ರೀತಿ ಇರ್ಬೇಕು ಅನ್ನೋದು ಸರಿ. ಆದ್ರೆ ಇದು ಕೇಳ್ದಷ್ಟು ಸುಲಭನಾ? ಖಂಡಿತ ಇಲ್ಲ. ನಮ್ಮ ಮನಸ್ಸಲ್ಲಿ ದಿನಕ್ಕೆ ಸಾವಿರಾರು ಯೋಚನೆಗಳು ಬರ್ತವೆ. ಅದರಲ್ಲಿ ನೆಗೆಟಿವ್ ಯೋಚನೆಗಳೂ ಇರ್ತವೆ. ಎಲ್ಲವನ್ನೂ ಕಂಟ್ರೋಲ್ ಮಾಡೋದು ಪ್ರಾಕ್ಟಿಕಲಿ ಸಾಧ್ಯವೇ? ಅತ್ಯುತ್ತಮ ಪ್ರಶ್ನೆ. ಈ ಪುಸ್ತಕದ ಲೇಖಕರು ಕೂಡ ಇದನ್ನು ಒಪ್ಕೊಳ್ತಾರೆ. ಇದು ಒಂದೇ ದಿನದಲ್ಲಿ ಆಗೋ ಕೆಲಸ ಅಲ್ಲ, ಇದೊಂದು ಅಭ್ಯಾಸ ಅಂತ ಹೇಳ್ತಾರೆ. ಅವರ ಪ್ರಕಾರ ನಿಮ್ಮ ಯೋಚನೆ ಒಂದು ಕಡೆ, ಮಾತು ಇನ್ನೊಂದು ಕಡೆ ಮತ್ತು ಕ್ರಿಯೆ ಮತ್ತೊಂದು ಕಡೆ ಇದ್ರೆ ನಿಮ್ಮಿಂದ ಹೊರಹೋಗುವ ಸಿಗ್ನಲ್ ಅಸ್ಪಷ್ಟವಾಗುತ್ತೆ. ಅದು ಒಂದೇ ಸಮಯದಲ್ಲಿ 4-5 ರೇಡಿಯೋ ಸ್ಟೇಷನ್ಗಳನ್ನು ಕೇಳಲು ಪ್ರಯತ್ನಿಸಿದಂತೆ. ಎಕ್ಸಾಕ್ಟ್ಲಿ. ಯಾವ ಹಾಡೂ ಸರಿಯಾಗಿ ಕೇಳಿಸಲ್ಲ. ಹಾಗಾಗಿ ಆರಂಭದಲ್ಲಿ ಕಷ್ಟವಾದವು, ಪ್ರಜ್ಞಾಪೂರ್ವಕವಾಗಿ ಈ ಮೂರನ್ನು ಒಂದೇ ನೇರದಲ್ಲಿ ತರಲು ಪ್ರಯತ್ನಿಸಬೇಕು. ಓಕೆ. ಯಾವಾಗ ಈ ಮೂರೂ ಒಂದೇ ಆವರ್ತನದಲ್ಲಿ ಕಂಪಿಸ್ತವೋ ಆಗ ಮಾತ್ರ ನೀವು ಬಯಸಿದ ವಾಸ್ತವದೊಂದಿಗೆ ಸಂಪರ್ಕ ಸಾಧ್ಯ ಎನ್ನುವುದು ಈ ಸಿದ್ಧಾಂತದ ನಿಲುವು. ಸರಿ, ಈ ಪ್ರಕ್ರಿಯೆ ಒಂದು ರೀತಿ ಅರ್ಥವಾಗ್ತಿದೆ. ಆದ್ರೆ ನನ್ನ ಮನಸ್ಸಲ್ಲಿ ಇನ್ನೊಂದು ಪ್ರಶ್ನೆ ಬರ್ತಿದೆ. ಹೇಳಿ. ಇದನ್ನೊಂದು ಬ್ರಹ್ಮಾಂಡದ ನಿಯಮ ಅಂತ ಈ ಪುಸ್ತಕಗಳು ಹೇಳುತ್ತವಲ್ಲ, ಹಾಗಿದ್ರೆ ಎಲ್ಲರೂ ಯಾಕೆ ತಮ್ಗೆ ಬೇಕಾದ್ದನ್ನು ಸುಲಭವಾಗಿ ಪಡ್ಕೊಳ್ಳೋದಿಲ್ಲ? ಎಲ್ಲೋ ಒಂದು ಕಡೆ ಏನೋ ಅಡ್ಡಿ ಇರ್ಬೇಕಲ್ಲ? ವಾಟ್ಸ್ ದ ಕ್ಯಾಚ್? ಖಂಡಿತ. ಇದೇ ಈ ಚರ್ಚೆಯ ಪ್ರಮುಖ ಭಾಗ. ಈ ಆಕರಗಳು 2 ಮುಖ್ಯ ಅಡೆತಡೆಗಳ ಬಗ್ಗೆ ಮಾತಾಡ್ತವೆ. ಓಕೆ. ಮೊದಲನೆಯ ಮತ್ತು ಬಹುಶಃ ಅತ್ಯಂತ ದೊಡ್ಡ ಅಡಚಣೆಯಂದ್ರೆ ಅನುಮಾನ, ಡೌಟ್. ಹೌದು, ನೀವು ನಾನು ಯಶಸ್ವಿಯಾಗುತ್ತೇನೆ ಅನ್ನೋ ದೃಢವಾದ ಆವರ್ತನವನ್ನು ಕಳುಹಿಸಲು ಆರಂಭಿಸ್ತೀರಿ. ಆದರೆ ಎಲ್ಲೋ ಒಂದು ಮೂಲೆಯಲ್ಲಿ ಇದೆಲ್ಲ ನಿಜವಾಗ್ಲೂ ಸಾಧ್ಯನಾ ಅಥವಾ ನನ್ನಿಂದ ಆಗುತ್ತಾ ಅನ್ನೋ ಒಂದು ಸಣ್ಣ ಯೋಚನೆ ಬಂದ್ರೆ ಸಾಕು. ನಿಮ್ಮ ಫ್ರೀಕ್ವೆನ್ಸಿಯಲ್ಲಿ ಏರುಪೇರು ಆಗುತ್ತೆ. ಕರೆಕ್ಟ್. ಅದು ಸ್ಪಷ್ಟವಾಗಿ ಹರಿಯುತ್ತಿದ್ದ ನೀರಿಗೆ ಕಲ್ಲೆಸದಂತೆ ಇಡೀ ಸಿಸ್ಟಮ್ ಗೊಂದಲಕ್ಕೀಡಾಗುತ್ತೆ. ಅನುಮಾನದ ಬಗ್ಗೆ ನನಗೊಂದು ಪ್ರಶ್ನೆ ಇದೆ. ಅನುಮಾನ ಅನ್ನೋದು ಯಾವಾಗ್ಲೂ ಕೆಟ್ಟದ್ದೇ. ಕೆಲವೊಮ್ಮೆ ನಾವು ಸರಿದಾರಿಯಲ್ಲಿ ಇದ್ದೀವಾ ಅಂತ ಪರಿಶೀಲಿಸಲು ಅನುಮಾನ ಸಹಾಯ ಮಾಡಲ್ವಾ? ಆರೋಗ್ಯಕರ ಸಂಶಯ ಬೇಡ್ವಾ? ಇದು ತುಂಬಾ ಸೂಕ್ಷ್ಮವಾದ ವ್ಯತ್ಯಾಸ. ಈ ಆಕರಗಳು ಹೇಳುವ ಅನುಮಾನ ಅಂದ್ರೆ ನಿಮ್ಮ ಸಾಮರ್ಥ್ಯದ ಬಗ್ಗೆ ನಿಮಗೆ ಇರೋ ಅಪನಂಬಿಕೆ, ನನ್ನಿಂದ ಇದು ಸಾಧ್ಯವಿಲ್ಲ ಅನ್ನೋ ಭಾವನೆ. ಸರಿ. ಆದ್ರೆ ನೀವು ಹೇಳಿದ ಆರೋಗ್ಯಕರ ಸಂಶಯ ಬೇರೆ. ಅಂದ್ರೆ ನಾನು ಆಯ್ಕೆ ಮಾಡಿದ ದಾರಿ ಸರಿಯಿದೆಯಾ ಅಥವಾ ಇದಕ್ಕಿಂತ ಉತ್ತಮವಾದ ದಾರಿ ಇದೆಯಾ ಅಂತ ವಿಶ್ಲೇಷಿಸುವುದು. ಅದು ನಮ್ಮನ್ನು ಮತ್ತಷ್ಟು ಸ್ಪಷ್ಟತೆಗೆ ಕೊಂಡೊಯ್ಯುತ್ತೆ. ಹೌದು. ಆದ್ರೆ ನಾನು ಇದಕ್ಕೆ ಲಾಯಕ್ಕಿಲ್ಲ ಅನ್ನೋ ಅನುಮಾನ ನಿಮ್ಮನ್ನು ಹಿಂದೆ ಕೆಳೆಯುತ್ತೆ. ಈ ಸಿದ್ಧಾಂತದ ಪ್ರಕಾರ ಈ ರೀತಿಯ ಅನುಮಾನ ನಿಮ್ಮ ಆವರ್ತನವನ್ನು ಕಡಿಮೆ ಮಾಡಿ ನಿಮ್ಮನ್ನು ಗುರಿಯಿಂದ ದೂರ ಸರಿಸುತ್ತೆ. ಅರ್ಥವಾಯಿತು. ಹಾಗಿದ್ರೆ ಎರಡನೆಯ ಅಡಚಣೆ ಯಾವುದು? ಎರಡನೇ ಅಡಚಣೆ ನಮ್ಮ ದೃಷ್ಟಿಯನ್ನ ದೀರ್ಘಕಾಲದವರೆಗೆ ಹಿಡಿದಿಟ್ಟುಕೊಳ್ಳಲು ಆಗದಿರುವುದು. ಅಂದ್ರೆ ಗಮನವನ್ನ ಸ್ಥಿರವಾಗಿ ಇಟ್ಕೊಳ್ಳುವಲ್ಲಿನ ಸವಾಲು. ಓ, ಫೋಕಸ್. ಎಕ್ಸಾಕ್ಟ್ಲಿ. ನಾವೊಂದು ಗುರಿ ಇಟ್ಕೋತೀವಿ, 1 ವಾರ 1 ತಿಂಗಳು ಸಿಕ್ಕಾಪಟ್ಟೆ ಉತ್ಸಾಹದಿಂದ ಇರ್ತೀವಿ. ಅದೇ ಆಮೇಲೆ ದೈನಂದಿನ ಜಂಜಾಟಗಳು, ಬೇರೆ ಆಕರ್ಷಣೆಗಳು ಅಥವಾ ಒಂದು ಸಣ್ಣ ಹಿನ್ನಡೆ ನಮ್ಮ ಗಮನವನ್ನು ಬೇರೆಡೆಗೆ ಸೆಳೆಯುತ್ತೆ. ಹೌದು. ದೃಷ್ಟಿಯನ್ನ ವಾಸ್ತವವಾಗಿಸಲು ಅದಕ್ಕೆ ನಿರಂತರವಾದ ಶಕ್ತಿಯ ಪೂರೈಕೆ ಬೇಕು. ಆ ಶಕ್ತಿ ಬರೋದೇ ನಮ್ಮ ನಿರಂತರ ಗಮನದಿಂದ. ಒಬ್ಬ ಮ್ಯಾರಥಾನ್ ಓಟಗಾರನ ಉದಾಹರಣೆ ತಗೋಬಹುದು. 20ನೇ ಕಿಲೋಮೀಟರ್ನಲ್ಲಿ ಅವನಿಗೆ ಸುಸ್ತಾಗಿ ನನ್ನಿಂದ ಆಗಲ್ಲ ಅಂತ ಅನ್ಸ್ಬೋದು. ಅದೇ ಅನುಮಾನ. ಆದ್ರೆ ಆತ ಫಿನಿಶಿಂಗ್ ಲೈನ್ನ ಚಿತ್ರಣವನ್ನ ಮನಸ್ಸಲ್ಲಿಟ್ಕೊಂಡು ಓಡ್ತಾನೆ ಇರ್ತಾನೆ. ಆ ದೃಷ್ಟಿಯನ್ನ ಬಿಟ್ಟುಕೊಡುವುದಿಲ್ಲ. ಕರೆಕ್ಟ್. ಈ ಪುಸ್ತಕಗಳು ಹೇಳ್ತಿರೋದು ಇದನ್ನೇ. ಗಮನ ಚದುರಿದಾಗ ನಾವು ಆ ದೃಷ್ಟಿಗೆ ಕಳುಹಿಸ್ತಿದ್ದ ಶಕ್ತಿಯನ್ನ ನಿಲ್ಲಿಸ್ಬಿಡ್ತೇವೆ. ಆಗ ಆ ಪ್ರಕ್ರಿಯೆ ಅಲ್ಲಿಗೆ ನಿಂತು ಹೋಗುತ್ತೆ. ಹಾಗಾದ್ರೆ ಈ ಅನುಮಾನ ಮತ್ತು ಅಸ್ಥಿರತೆಯಂತಹ ದೊಡ್ಡ ಅಡೆತಡೆಗಳನ್ನು ಮೀರಿ ನಿಲ್ಲುವುದು ಹೇಗೆ? ಇದಕ್ಕೆ ಪರಿಹಾರವೇನು? ಪರಿಹಾರ ಕೇಳಲು ಅತ್ಯಂತ ಸರಳ, ಆದ್ರೆ ಆಚರಿಸಲು ಅಷ್ಟೇ ಕಠಿಣ. ಯು ಮಸ್ಟ್ ಹೋಲ್ಡ್ ಟು ದ ವಿಷನ್. ಅಂದ್ರೆ ನೀವು ದೃಷ್ಟಿಗೆ ಅಂಟಿಕೊಳ್ಳಬೇಕು. ಅಂಟಿಕೊಳ್ಳಬೇಕು. ಏನೇ ಆಗ್ಲಿ, ಎಂಥದ್ದೇ ಅನುಮಾನಗಳು ಬರಲಿ, ಎಷ್ಟೇ ಅಡೆತಡೆಗಳು ಎದುರಾಗ್ಲಿ, ನಿಮ್ಮ ಅಂತಿಮ ದೃಷ್ಟಿಯನ್ನು ಮಾತ್ರ ಬಿಡಬಾರ್ದು. ಹೊರಗಿನ ಪರಿಸ್ಥಿತಿಗಳು ಹೇಗೇ ಇರಲಿ, ನಿಮ್ಮ ಆಂತರಿಕ ಗಮನ ಮಾತ್ರ ಆ ದೃಷ್ಟಿಯ ಮೇಲೆಯೇ ಕೇಂದ್ರೀಕೃತವಾಗಿರಬೇಕು ಅಂತ ಇವರು ಒತ್ತಿ ಹೇಳ್ತಾರೆ. ನೀವು ಮೊದಲು ಹೇಳಿದ ಹಾಗೆ ಇದನ್ನೊಂದು ಬ್ರಹ್ಮಾಂಡದ ನಿಯಮ ಅಂತ ಕರೀತಾರೆ.
ಗುರುತ್ವಾಕರ್ಷಣೆಯ ನಿಯಮದ ಜೊತೆ ಹೋಲಿಸ್ತಾರೆ. ಒಂದು ನಿಮಿಷ, ಗುರುತ್ವಾಕರ್ಷಣೆ ಅನ್ನೋದು ಒಂದು ಭೌತಿಕ ನಿಯಮ. ಹೌದು. ಅದನ್ನ ಅಳತೆ ಮಾಡಬಹುದು, ಸಾಬೀತು ಮಾಡಬಹುದು. ಕೈಯಿಂದ ಸೇಬು ಬಿಟ್ರೆ ಅದು ಕೆಳಗೆ ಬೀಳುತ್ತೆ, ಅದರಲ್ಲಿ ಅನುಮಾನವೇ ಇಲ್ಲ. ಆದ್ರೆ ಈ ಆವರ್ತನದ ನಿಯಮ ಕೂಡ ಅಷ್ಟೇ ನಿಖರವಾದದ್ದಾ? ಬಹಳ ಮುಖ್ಯವಾದ ಪ್ರಶ್ನೆ. ಇಲ್ಲಿಗೆ ಬಂದಾಗ ನಾವು ಮತ್ತೆ ರೂಪಕ ಮತ್ತು ವಾಸ್ತವದ ನಡುವಿನ ವ್ಯತ್ಯಾಸವನ್ನು ಗುರುತಿಸಬೇಕು. ಆಕರಗಳು ಇದನ್ನ ಗುರುತ್ವಾಕರ್ಷಣೆಯ ನಿಯಮದಂತೆ ಅಂತ ಹೋಲಿಸ್ತವೆ. ಸರಿ. ಆದರೆ ಭೌತಿಕ ವಿಜ್ಞಾನದ ದೃಷ್ಟಿಯಿಂದ ಇವೆರಡೂ ಒಂದೇ ಅಲ್ಲ. ಆದರೆ ಈ ನಿಯಮ ಯಾಕೆ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಮನೋವಿಜ್ಞಾನದಲ್ಲಿ ಕೆಲವು ಸಂಭಾವನೀಯ ವಿವರಣೆಗಳಿವೆ. ಓ, ಹಾಗಿದ್ರೆ ಇದರ ಹಿಂದೆ ಸೈಕಾಲಜಿಯೂ ಇದೆ? ಹೌದು. ಉದಾಹರಣೆಗೆ, ನಮ್ಮ ಮೆದುಳಿನಲ್ಲಿ ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಅಂತ ಒಂದು ಭಾಗ ಇದೆ. ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್? ಓಕೆ. ಇದರ ಕೆಲಸ ಏನು ಅಂದ್ರೆ, ನಮ್ಗೆ ಯಾವುದು ಮುಖ್ಯವೋ ಆ ಮಾಹಿತಿಯನ್ನು ಮಾತ್ರ ಫಿಲ್ಟರ್ ಮಾಡಿ ನಮ್ಮ ಗಮನಕ್ಕೆ ತರುವುದು. ಓ, ಇದು ಹೇಗೆ ಕೆಲಸ ಮಾಡುತ್ತೆ? ಉದಾಹರಣೆಗೆ, ನೀವು ಒಂದು ಕೆಂಪು ಬಣ್ಣದ ಕಾರು ತಗೋಬೇಕು ಅಂತ ನಿರ್ಧಾರ ಮಾಡಿದ ತಕ್ಷಣ ನಿಮ್ಗೆ ಎಲ್ಲೆಲ್ಲೂ ಕೆಂಪು ಕಾರುಗಳೇ ಕಾಣಿಸಲು ಶುರುವಾಗುತ್ತೆ. ಹೌದಲ್ಲ? ಹೌದು ಹೌದು, ನಿಜ. ಕೆಂಪು ಕಾರುಗಳು ಇದ್ದಕ್ಕಿದ್ದಂತೆ ಜಾಸ್ತಿಯಾಗಿಲ್ಲ, ಆದರೆ ನಿಮ್ಮ ಮೆದುಳು ಈಗ ಆ ಮಾಹಿತಿಗೆ ಪ್ರಾಮುಖ್ಯತೆ ಕೊಡ್ತಾ ಇದೆ. ಸರಿ. ಅದೇ ರೀತಿ ನೀವು ನಾನೊಬ್ಬ ಯಶಸ್ವಿ ಉದ್ಯಮಿ ಅನ್ನೋ ದೃಷ್ಟಿಯನ್ನ ದೃಢವಾಗಿ ಹಿಡಿದಿಟ್ಕೊಂಡಾಗ ನಿಮ್ಮ ಮೆದುಳು ಅದಕ್ಕೆ ಸಂಬಂಧಪಟ್ಟ ಅವಕಾಶಗಳನ್ನ, ಜನರನ್ನ ಮತ್ತು ಮಾಹಿತಿಯನ್ನ ಬೇರೆದಕ್ಕಿಂತ ಹೆಚ್ಚಾಗಿ ಗುರುತಿಸಲು ಶುರು ಮಾಡುತ್ತೆ. ಆಗ ಈ ನಿಯಮ ಕೆಲಸ ಮಾಡುತ್ತಿದೆ ಅಂತ ನಮಗನ್ಸುತ್ತೆ. ಹೌದು. ಇದು ಕನ್ಫರ್ಮೇಷನ್ ಬಯಾಸ್ ಅಥವಾ ದೃಢೀಕರಣ ಪೂರ್ವಾಗ್ರಹದ ಒಂದು ರೂಪವೂ ಆಗಿರ್ಬೋದು. ನಾವು ಏನನ್ನು ನಂಬುತ್ತೇವೋ ಅದನ್ನು ಸಮರ್ಥಿಸುವ ಸಾಕ್ಷಿಗಳೇ ನಮಗೆ ಹೆಚ್ಚಾಗಿ ಕಾಣಿಸ್ತವೆ. ಹಾಗಾಗಿ ಈ ಬ್ರಹ್ಮಾಂಡದ ನಿಯಮ ಅನ್ನೋದು ಒಂದು ಮೆಟಾಫಿಸಿಕಲ್ ಸತ್ಯವೋ ಅಥವಾ ಒಂದು ಪ್ರಬಲವಾದ ಮಾನಸಿಕ ತಂತ್ರವೋ ಅನ್ನೋದು ಚರ್ಚೆಯ ವಿಷಯ. ಕರೆಕ್ಟ್. ಇದು ಚರ್ಚೆಗೆ ಒಂದು ಹೊಸ ಆಯಾಮವನ್ನೇ ನೀಡಿತು. ಆದ್ರೆ ಈ ಆಲೋಚನಾ ಕ್ರಮದಲ್ಲಿ ನನಗೆ ಇನ್ನೊಂದು ಆತಂಕವಿದೆ. ಏನು? ಈ ಐಡಿಯಾ ಕೇಳಲು ತುಂಬಾ ಚೆನ್ನಾಗಿದೆ. ಆದ್ರೆ ಜೀವನದಲ್ಲಿ ನಿಜವಾಗಿಯೂ ಕಷ್ಟದಲ್ಲಿರುವ ಒಬ್ಬ ವ್ಯಕ್ತಿಗೆ ನಿನ್ನ ಆವರ್ತನ ಸರಿಯಿಲ್ಲ, ಅದಕ್ಕೆ ನೀನು ಕಷ್ಟದಲ್ಲಿದ್ದೀಯಾ ಅಂತ ಹೇಳಿದ ಹಾಗೆ ಆಗುದಿಲ್ವೇ? ಇದು ಒಂದು ರೀತಿ ವಿಕ್ಟಿಮ್ ಬ್ಲೇಮಿಂಗ್ ಅಥವಾ ಸಂತ್ರಸ್ತರನ್ನೇ ದೂಷಿಸಿದಂತೆ ಆಗುದಿಲ್ವೇ? ಸಮಾಜದಲ್ಲಿರುವ ಅಸಮಾನತೆ, ಆರ್ಥಿಕ ಸಮಸ್ಯೆಗಳನ್ನೆಲ್ಲ ಕಡೆಗಣಿಸಿ ಎಲ್ಲಾ ಜವಾಬ್ದಾರಿಯನ್ನು ವ್ಯಕ್ತಿಯ ಮೇಲೆಯೇ ಹಾಕಿದಂತಾಗುವಲ್ವಾ? ಇದು ಈ ಸಿದ್ಧಾಂತದ ಅತ್ಯಂತ ಪ್ರಮುಖ ಮತ್ತು ನ್ಯಾಯಯುತವಾದ ಟೀಕೆ. ಪ್ರಾಮಾಣಿಕವಾಗಿ ಹೇಳ್ಬೇಕಂದ್ರೆ, ನಾವು ಚರ್ಚಿಸ್ತಿರೋ ಈ ಪುಸ್ತಕಗಳು ಈ ವಿಷಯವನ್ನ ಬಹಳ ಆಳವಾಗಿ ಪರಿಗಣಿಸೋದಿಲ್ಲ. ಅವುಗಳ ಗಮನ ಹೆಚ್ಚಾಗಿ ವೈಯಕ್ತಿಕ ಸಬಲೀಕರಣದ ಮೇಲಿದೆ. ಆದರೆ ನೀವು ಹೇಳಿದ ಪ್ರಶ್ನೆ ಬಹಳ ಮುಖ್ಯ. ಜಗತ್ತಿನಲ್ಲಿರುವ ಬಡತನ, ಯುದ್ಧ, ರೋಗಗಳು ಇವುಗಳಿಗೆಲ್ಲ ಕೇವಲ ವ್ಯಕ್ತಿಯ ಆವರ್ತನವನ್ನ ಕಾರಣವಾಗಿಸುವುದು ತಪ್ಪು ಮತ್ತು ಅಪಾಯಕಾರಿ ಕೂಡ. ಹೌದು. ಇದು ವಾಸ್ತವವನ್ನ ಅತಿಯಾಗಿ ಸರಳೀಕರಿಸಿದಂತೆ. ಹಾಗಾಗಿ ಈ ತತ್ವವನ್ನ ಒಂದು ವೈಯಕ್ತಿಕ ಬೆಳವಣಿಗೆಯ ಸಾಧನವಾಗಿ ನೋಡಬಹುದೇ ಹೊರತು ಜಗತ್ತಿನ ಎಲ್ಲಾ ಸಮಸ್ಯೆಗಳಿಗೆ ಉತ್ತರವಾಗಿ ನೋಡಲು ಸಾಧ್ಯವಿಲ್ಲ. ಅಂದ್ರೆ ನಮ್ಮ ನಿಯಂತ್ರಣದಲ್ಲಿರುವ ಅಂಶಗಳ ಮೇಲೆ ಗಮನ ಹರಿಸಲು ಇದು ಸಹಾಯ ಮಾಡಬಹುದು. ಎಕ್ಸಾಕ್ಟ್ಲಿ. ಆದರೆ ನಮ್ಮ ನಿಯಂತ್ರಣ ಮೀರಿದ ಸಾಮಾಜಿಕ ಮತ್ತು ಆರ್ಥಿಕ ಸವಾಲುಗಳ ಅಸ್ತಿತ್ವವನ್ನ ನಾವು ಮರೆಯಬಾರದು. ಸರಿ. ಹಾಗಾದ್ರೆ ಇದೆಲ್ಲದರ ಅರ್ಥವೇನು? ಇವತ್ತಿನ ಈ ಚರ್ಚೆಯ ಪ್ರಮುಖ ಅಂಶಗಳನ್ನು ಒಮ್ಮೆ ಸಂಕ್ಷಿಪ್ತವಾಗಿ ನೋಡೋಣ. ಖಂಡಿತ. ನಾವು ಟೆಸ್ಲಾ ಅವರ ಮಾತಿನಿಂದ ಶುರು ಮಾಡಿದೆವು. ಶಕ್ತಿ, ಆವರ್ತನೆ ಮತ್ತು ಕಂಪನ. ಇದರ ಆಧಾರದ ಮೇಲೆ ನಾವು ಬಯಸಿದ ವಾಸ್ತವಕ್ಕೆ ನಮ್ಮ ಆವರ್ತನವನ್ನು ಹೊಂದಿಸುವುದು ಹೇಗೆ ಅಂತ ನೋಡಿದೆವು. ಹೌದು. ಅದಕ್ಕಾಗಿ 2 ಹಂತಗಳನ್ನು ಚರ್ಚಿಸಿದೆವು. ಮೊದಲು ನಮ್ಮ ಗುರುತನ್ನು ವ್ಯಾಖ್ಯಾನಿಸುವುದು. ನಂತರ ಆಲೋಚನೆ, ಮಾತು, ಕ್ರಿಯೆಯನ್ನು ಅದಕ್ಕೆ ಹೊಂದಿಸುವುದು. ಕರೆಕ್ಟ್. ಜೊತೆಗೆ ಅನುಮಾನ ಮತ್ತು ಗಮನದ ಕೊರತೆಯಂತಹ ಅಡೆತಡೆಗಳನ್ನು ನೋಡಿದೆವು. ಮತ್ತು ದೃಷ್ಟಿಯನ್ನು ದೃಢವಾಗಿ ಹಿಡಿದಿಟ್ಟುಕೊಳ್ಳುವ ಪರಿಹಾರವನ್ನು ಚರ್ಚಿಸಿದೆವು. ಹೌದು. ಮತ್ತು ಮುಖ್ಯವಾಗಿ ನಾವು ಈ ಬ್ರಹ್ಮಾಂಡದ ನಿಯಮ ಅನ್ನೋದರ ಹಿಂದಿರಬಹುದಾದ ಮನೋವೈಜ್ಞಾನಿಕ ಕಾರಣಗಳನ್ನು ಚರ್ಚಿಸಿದೆವು. ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ನಂತಹ. ಹಾಗೆಯೇ ಈ ರೀತಿಯ ಚಿಂತನೆಯಲ್ಲಿರುವ ಅಪಾಯ ಅಂದ್ರೆ ವಿಕ್ಟಿಮ್ ಬ್ಲೇಮಿಂಗ್ ಬಗ್ಗೆಯೂ ಎಚ್ಚರವಿರಬೇಕು ಅನ್ನೋದನ್ನು ಗುರುತಿಸಿದೆವು. ಅಂತಿಮವಾಗಿ ಈ ದೃಷ್ಟಿಕೋನವು ನಮ್ಮ ಜೀವನದ ಬಗೆಗಿನ ನಿಲುವನ್ನೇ ಬದಲಾಯಿಸುವ ಸಾಮರ್ಥ್ಯ ಹೊಂದಿದೆ. ನಾವು ಕೇವಲ ಬಾಹ್ಯ ಸನ್ನಿವೇಶಗಳ ಬಲಿಪಶುಗಳಲ್ಲ. ನಮ್ಮ ಆಂತರಿಕ ಪ್ರಪಂಚವನ್ನು ಬದಲಾಯಿಸುವ ಮೂಲಕ ನಮ್ಮ ಬಾಹ್ಯ ಪ್ರಪಂಚದ ಮೇಲೆ ಪ್ರಭಾವ ಬೀರಬಹುದು ಅನ್ನೋದು ಇದರ ತಿರುಳು. ಹೌದು. ಇದು ಅಪಾರ ಶಕ್ತಿಯನ್ನು ನೀಡುವ ಜೊತೆಗೆ ದೊಡ್ಡ ಜವಾಬ್ದಾರಿಯನ್ನು ಹೊರಿಸುತ್ತದೆ.
ಈ ಚರ್ಚೆಯನ್ನು ಮುಕ್ತಾಯಗೊಳಿಸುತ್ತಾ ಕೇಳುಗರು ಆಲೋಚಿಸಲು ಇಲ್ಲೊಂದು ಅಂತಿಮ ಪ್ರಶ್ನೆ. ಈ ಆಕರಗಳು ನಾವು ಬಯಸುವ ನಮಗೆ ಬೇಕಾದ ವಾಸ್ತವವನ್ನು ಪಡೆಯುವುದರ ಮೇಲೆ ಕೇಂದ್ರೀಕರಿಸುತ್ತವೆ. ಅಂದ್ರೆ ಒಂದು ನಿರ್ದಿಷ್ಟ ದೃಷ್ಟಿ ಇಟ್ಕೊಂಡು ಅದಕ್ಕೆ ನಮ್ಮ ಆವರ್ತನವನ್ನು ಹೊಂದಿಸುವುದರ ಬಗ್ಗೆ ಮಾತನಾಡುತ್ತವೆ. ಸರಿ. ಆದರೆ ಒಂದು ವೇಳೆ ನಮ್ಮ ಆಲೋಚನೆಗಳು, ಮಾತುಗಳು ಮತ್ತು ಕ್ರಿಯೆಗಳು ಯಾವುದೇ ನಿರ್ದಿಷ್ಟ ಗುರಿಯಿಲ್ಲದಿದ್ದರೂ ಸಹ ನಿರಂತರವಾಗಿ ಒಂದು ಆವರ್ತನವನ್ನು ಸೃಷ್ಟಿಸುತ್ತಲೇ ಇರುತ್ತವೆ. ಹಾಗಾದರೆ ನಾವು ಸದ್ಯಕ್ಕೆ ಅರಿವಿಲ್ಲದೆ ನಮ್ಮ ದೈನಂದಿನ ಯೋಚನೆ ಮತ್ತು ಮಾತುಗಳ ಮೂಲಕ ಯಾವ ವಾಸ್ತವವನ್ನು ಸೃಷ್ಟಿಸುತ್ತಿರಬಹುದು?